ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಎಲ್ಲರಿಗೂ ಶುಭ ಸಂಜೆ. ಎಲ್ಲರದು ಟೀ ಆಯಿತು ಅಂತ ಅನ್ಕೋತೀನಿ. ನಾನು ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ ಅಂತ ಅಂದರೆ, ಬೆಳಿಗ್ಗೆ ಬೇಗ ಎದ್ಬಿಟ್ಟು ಮನೆ ನಿತ್ಯ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಎಲ್ಲಿ ಹೋಗಿದ್ದೆ ಅಂತಂದರೆ, ತುಂಬ ದಿನಗಳಾದಮೇಲೆ ಬನಹಟ್ಟಿ ಕಾರ್ ಸ್ಟೇಷನ್ಗೆ ಹೋಗಿದ್ದೆ. ಆಮೇಲೆ ಯಾಕೆ ನಾ ಹಿಂಗೆ ನಾನು ಟಂಗ್ ಟ್ವಿಸ್ಟರ್ ಆಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಜಸ್ಟ್ ಇಗ್ನೋರ್ ಮಾಡಿರಿ. ಆಮೇಲೆ ನಾನು ನಮ್ಮ ಅತ್ತಿ ಅಲ್ಲಿ ನಮ್ಮ ಅಕ್ಕ ಎಲ್ಲರೂ ಸೇರಿ ಬನಹಟ್ಟಿ ಕಾರ್ತಿಕನ ದರ್ಶನ ಮಾಡಿದ್ವಿ. ಸಖತ್ ದೊಡ್ಡ ದೇವಸ್ಥಾನ ಐತಿ ಮತ್ತು ಅಷ್ಟು ಪವರ್ಫುಲ್ ದೇವಸ್ಥಾನ. ಅಲ್ಲಿದ್ದ ಅರ್ಚಕರು ಹೇಳ್ತಾಯಿದ್ರು. ಮತ್ತು ಈಗಲೂ ಸಹಿತ ಅಲ್ಲಿ ಏನೇ ನಾವು ಕೇಳ್ಕೊಂಡ್ರೂ ಸಹಿತ ಬೇಗ ನಮ್ಮ ವಿಶ್ ಫುಲ್ ಆಗ್ತೈತಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ನೀವು ಒಂದು ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಾದಮೇಲೆ ಅದು ನಾನು ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ ದೇವಸ್ಥಾನ ಹೆಂಗೈತಿ. ಆಮೇಲೆ ದೇವರು ಎಷ್ಟು ಚಂದ ಅಲಂಕಾರ ಮಾಡಿದ್ರೆ. ದೇವರಂತೂ ಸಿಕ್ಕಾಪಟ್ಟೆ ಪವರ್ಫುಲ್ಲ. ಯಾಕಂದ್ರೆ ನನ್ನ ಮಾವನ ಮನೆ ದೇವ್ರನ್ನೇ ಅದು ಸಖತ್ ಪವರ್ಫುಲ್. ಏನೋ ಕೇಳ್ಕೊಂಡ್ರೂ ಆಗ್ತಿತ್ತು. ಒಂದಿನ ಪೂಜೆ ಮಾಡೋದು ನಮ್ಮ ಅಜ್ಜಿ ಬಿಟ್ಲು ಅಂದರೆ ನಮ್ಮ ಅಜ್ಜಿ ಕನಸ ನಾವು ಬರ್ತಿತ್ತು. ಅಷ್ಟು ಪವರ್ಫುಲ್ ಅಂದರೆ ಅಷ್ಟು ಪವರ್ಫುಲ್ ದೇವರದ ಕಾಡಪ್ಪ ಅಂತೇಳಿ. ಸೊ ನೀವೆಲ್ಲ ಒಂದು ಸತಿ ನೀವೆಲ್ಲ ಒಂದು ಸತಿ ಹೋಗಿ ವಿಶ್ ಮಾಡ್ಕೊಳ್ಳಿ, ಎಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ. ಎಲ್ಲರದು ಚಹಾ ಆಗೈತೆ ಅಂತ ಅನ್ಕೋತೀನಿ. ಆದರೂ ನಾನು ಟೀ ಕುಡಿಯತ್ತೀನಿ. ಬರ್ರಿ. ನಾನು ಇವಾಗ 4 ಗಂಟೆಗೆ ಮನೆಗೆ ಬಂದೆ. 4 ಗಂಟೆಗೆ ಮನೆಗೆ ಬಂದು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬರೋ ಅಷ್ಟು ನಮ್ಮ ಅತ್ತಿ ಇರಲಿಲ್ಲ. ನಮ್ಮ ಅತ್ತಿ ಹೆಣ್ಮಗಳ ಮನೆಗೆ ಹೋಗಿದ್ಲು. ಅಂದ್ರೆ ನಮ್ಮ ಹೆಣ್ಮಗಳ ಮನೆಗೆ ಹೋಗ್ಯಾಳ. ಭಾಳ ದಿನ ಆಯ್ತು ಕರೆಯಾಕತ್ತಿದ್ಲು ಅಂತೇಳಿ. ಸೊ ಬಂದು ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಅದೇ ನಿದ್ದೆ ತಂಗ್ಲಿಲ್ಲ. ಬಟ್ ಆದರೂ ಬಿಸಿಲು ಇರೋದ್ರಿಂದ ಸಖತ್ ಒಂಥರ ಸುಸ್ತಾಗಿತ್ತು. ಬಂದು ಮಲ್ಕೊಂಡೆ. ಎದ್ದು ಕಸ ಹುಡುಗಿ ದೇವರಿಗೆ ದೀಪ ಹಚ್ಚಿ ಇವಾಗ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂತೆ ಕುಂತೀನಿ. ಮತ್ತು ಇನ್ನೇನಪ್ಪ ಅಂತಂದ್ರೆ, ನಮ್ಮ ಮನೆಯವರಂದರು ಕೆಲ್ಸಕ್ಕೆ ಹೋಗ್ಯಾರ. ಆಮೇಲೆ ನಮ್ಮ ಅವರು ಹೋಗ್ಯಾರ. ಅವರು ಮನೆಯಾಗಿಲ್ಲ, ನಾನು ಒಬ್ಬಾಕಿನ ಮನೆಯಾಗದೀನಿ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡತ್ತೀನಿ. ಅಂದ್ರೆ ಏನೋ ಗೊತ್ತಿಲ್ಲ, ನಾನು ಒಬ್ಬಾಕಿನ ಅನ್ಸಕತ್ತಿದ್ದೆ. ಸೊ ಹಂಗಾಗಿ ನಾನು ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಮಾತಾಡ್ಬೇಕಂತೇಳಿ ಮಾತಾಡಕತ್ತೀನಿ. ಎಲ್ಲರೂ ಆರಾಮಾಗಿರ್ರಿ. ಬಿಸಿಲು ಜಾಸ್ತಿ ಐತಿ. ಅತಿಯಾಗಿ ಊಟ ಮಾಡೋಕ್ಕೆ ಹೋಗ್ಬೇಡ್ರಿ. ಫುಲ್ ಹೊಟ್ಟೆ ತುಂಬ ಊಟ ಮಾಡಿಬಿಡ್ರಿ, ಭಾಳ ತ್ರಾಸ ಆಗ್ತೈತಿ. ಒಂದು 4ನೇ ಭಾಗ ಅಲ್ಲ 12ನೇ ಭಾಗ ಅಂತಾರಲ್ಲ ನಮ್ಮ ಹಳ್ಳಿ ಕಡೆ, ಹಂಗೆ. ಸೊ 12ನೇ ಭಾಗ ಊಟ ಮಾಡಿರಿ. 4ನೇ ಭಾಗ ಅಂತ ಅಲ್ಲ, 50% ಆದರೂ ಊಟ ಮಾಡಿರಿ ನಡಿತೈತಿ. ಸೊ ಜಾಸ್ತಿ ನೀರು ಕುಡೀರಿ. ಬಾಡಿ ಡಿಹೈಡ್ರೇಟ್ ಆಗದೆ ಇರೋವಾಗ ನೋಡ್ಕೊಳ್ರಿ. ಅವಾಗ ಎಳ್ನೀರು ಕುಡೀರಿ. ಆಮೇಲೆ ಇನ್ನೊಂದೇನೆಂದ್ರೆ, ಜಾಸ್ತಿ ಹೀಟ್ ಆಯ್ತಂದ್ರೆ ಬಾಡಿ ಇಮಿಡಿಯೇಟಾಗಿ ಇನ್ಸ್ಟಂಟಾಗಿ ನಿಮಗೆ ಕಮ್ಮಿ ಆಗ್ಬೇಕು. ಹೀಟ್ ಕಮ್ಮಿ ಆಗ್ಬೇಕಂದ್ರೆ ಸೊ ಒಂದು ಗ್ಲಾಸ್ ನೀರು ತೊಗೊಳ್ರಿ. ಆ ನೀರಿಗೆ ಸ್ವಲ್ಪ ಬೆಲ್ಲ ಹಾಕಿರಿ. ಆ ಬೆಲ್ಲ ಎಲ್ಲ ಕರಗೋವರೆಗೂ ಇದನ್ನ ವೇಟ್ ಮಾಡಿರಿ. ಕರಗಿದ ಮೇಲೆ ಇನ್ನೊಂದು ಗ್ಲಾಸ್ ಸೇರಿಸ್ಕೊಂಡು ನೀರು ಕುಡ್ರಿ. ಇಮಿಡಿಯೇಟಾಗಿ ನಮ್ಮ ಬಾಡಿ ಕೂಲ್ ಆಗ್ತೈತಿ. ಮತ್ತು ಇನ್ನೊಂದೇನಂದ್ರೆ ಬಾದಾಮ್ ಗುಂದ ಅಂತ ಸಿಗ್ತೈತಿ. ಅತಿ ನಮ್ಮ ಬಾಡಿ ಹೀಟಾಗಿ ಮೂಲವ್ಯಾಧಿ ತ್ರಾಸ ಆಗತ್ತು, ಮತ್ತೊಂದು ಆಗತ್ತು, ಇನ್ನೊಂದು ಏನಾದರೂ ಆಗಕತ್ತೈತಂದ್ರೆ ಬಾದಾಮ್ ಗುಂದ ಅಂತ ಸಿಗ್ತೈತಿ. ಅದನ್ನು ಜೆಲ್ ಟೈಪ್ ಅಂದ್ರೆ ನೋಡೋಕೆ ಕಲ್ಸಕ್ರಿಗೆ ಇರ್ತೈತಿ. ನೆನೆಸಿಟ್ಟು ಜೆಲ್ ಫಾರ್ಮ್ನಾಗ ಆಗ್ತೈತಿ. ಅದನ್ನು ಹಂಗೆ ಖಾಲಿ ಬಾಯಿಲೆ ಅಂದ್ರೆ ಒಣ ಬಾಯಿಲೆ ತೊಗೋಬೇಕಂದ್ರೆ ಆಗಂಗಿಲ್ಲ. ಸೊ ಅದನ್ನು ನಾವು ಹಾಲೊಳಗರೆ ಅಥವಾ ಎಳ್ನೀರು ಹೋಗೋದು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ದಿ ಬೆಸ್ಟ್. ಸೊ ಅದಕ್ಕಂದ್ರೆ ಬಾಡಿ ಕೂಲ್ ಆಗ್ತೈತಿ. ಬ್ಯಾಸ್ಗ್ಯಾಗ ಭಾಳ ಹೆಲ್ಪ್ ಆಗ್ತೈತಿ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ ನನಗೆ ಗೊತ್ತಿರೋದನ್ನು. ಆಮೇಲೆ ತಿಳಿ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಮಧ್ಯಾಹ್ನದಾಗ. ಆದಷ್ಟು ನಮ್ಮ ದೇಹನ ತಂಪಾಗಿಟ್ಕೊಳ್ಳೋದು ಇಂಪಾರ್ಟೆಂಟ. ನೆತ್ತಿಗೆ ಎಣ್ಣೆ ಹಚ್ಕೊರಿ. ಜಾಸ್ತಿ ಬಿಸಿಲಾಗ ತಿರುಗಾಡಕ್ಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಬಟ್ ಅವಶ್ಯಕತೆ ಇದ್ದೇ ಇರ್ತೈತಿ, ತಿರುಗಾಡಲೇಬೇಕಾಗ್ತೈತಿ. ಅದು ಮಾಡಿದ್ರೂ ಸಂಜೆ ಬಂದಮೇಲೆ ಅಂಗಾಲಿ ಸ್ವಲ್ಪ ಎಣ್ಣೆ ಹಚ್ಕೊರಿ, ಅಂಗಾಲಿ ಮದರಂಗಿ ಹಚ್ಕೊರಿ, ಆರೋಗ್ಯವಾಗಿರಿ ಅಂತ ಕೇಳ್ಕೊತೀನಿ. ಮತ್ತೇನಪ್ಪ ಅಂತಂದ್ರೆ, ಶಿವರಾತ್ರಿ ಮುಗೀತು. ಶಿವ ಅನ್ನೋ ಅಷ್ಟು ಬಿಸಿಲ ನಮ್ಮ ಉತ್ತರ ಕರ್ನಾಟಕದ ಕಡೆ. ಅದಕ್ಕೆ ಹುಷಾರಾಗಿರಿ. ಮಕ್ಕಳು ನೀವು ಎಲ್ಲರೂ ವಯಸ್ಸಾದವ್ರಂತೂ ಹೊರಗೆ ಕಳಿಸ್ಲೇಬೇಡ್ರಿ. ಆರಾಮ ಮನ್ಯಾಗ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಲಿ ಅವ್ರು. ಸೊ ಎಲ್ಲರೂ ಇನ್ನೊಂದೇನಪ್ಪ ನಾ ಹೇಳಬೇಕು ಅಂತಂದ್ರೆ, ಅದನ್ನ ಇವಾಗ ಹೇಳಬೇಡೋ ಗೊತ್ತಿಲ್ಲ, ಬಟ್ ಅದಕ್ಕೆ ಟೈಮ್ ಬಂದಾಗ ನಾನು ಹೇಳ್ತೀನಿ. ಸದ್ಯಕ್ಕೆ ಬ್ಯಾಡ ಅನಿಸ್ತೈತಿ. ಓಕೆ, ಎಲ್ಲರೂ ಟೀ ಕುಡೀರಿ. ಮತ್ತು ಸಿಗುವ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಎಲ್ಲಿ ಹೊಂಟೀನಿ ಇವತ್ತು ಅಂತಂದ್ರೆ, ನಾ ಹೇಳೋದಿಲ್ಲ ಅಂತಂದ್ರೆ ತಪ್ಪಾಗುತ್ತದೆ ಅಂತಂದ್ರೆ, ಧರ್ಮದ ಹರಿಕಾರ ಕರ್ಮದ ಹರಿಹಾರ
ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತೈತಿ ನಾವು ಎಲ್ಲಿ ಹೋಗೀವಿ ಅಂಥೇಳಿ. ಬನಾಟಿ ಕಾಡಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗೀವಿ. ಯಾಕೆ ಹೋಗೀವಿ ಅಂತಂದ್ರೆ ನನ್ನ ಸೋದರ ಮಾವ ದ್ರಾಕ್ಷಿ ಬೆಳೆಗಾರ. ಆಮೇಲೆ ಬನಹಟ್ಟಿ ಕಾಡಸಿದ್ದೇಶ್ವರ ಅವ್ರ ಮನೆ ದೇವರು. ಹಾಗಾಗಿ ಪ್ರತಿ ವರ್ಷ ಅವನು ಬೆಳೆದಿರೋ ಫಲನ ಇಲ್ಲಿ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಸಮರ್ಪಣೆಗೆ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಈ ವರ್ಷ ನನ್ನ ಅತ್ತೆ ಅಂದ್ರೆ ನನ್ನ ಸೋದರ ಮಾವನ ವೈಫು ತೊಗೊಂಡು ಬಂದಿದ್ದರು. ನಾವೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೊರಟಿದ್ವಿ. ನಾನು ಅಲ್ಲಿ ಇದ್ದಾರಲ್ಲ ನಮ್ಮ ಅಕ್ಕ, ಆಮೇಲೆ ಎಲ್ಲೋ ಕಲರ್ ಸಾರಿ ಇಟ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಅತ್ತೆ. ಅಕ್ಕ ಅಂದರೆ ನಮ್ಮ ಅತ್ತೆ ಇದ್ದಾರಲ್ವ, ಅತ್ತೆ ಅಕ್ಕನ ಮಗಳು ಅವರು. ಸೊ ಹಾಗಾಗಿ ನಾವು ಮೂವರು ಸೇರಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಅಂದರೆ ಫಲ ಸಮರ್ಪಣೆ ಮಾಡೋಣ ಅಂಥೇಳಿ. ಇನ್ನೊಂದು ಏನು ಅಂತ ಅಂದ್ರೆ ಅಲ್ಲಿದ್ರಲ್ಲ ನಮ್ಮ ಅತ್ತೆ ನನಗೋಸ್ಕರ ಅಂಥೇಳಿ ದ್ರಾಕ್ಷಿನ ಹೊತ್ಕೊಂಡು ಬಂದರು. ಎಲ್ಲಿಂದ? ಅಲ್ಲಿ ಊರಿಂದ. ಯಾಕೆ ನೀನು ಇಷ್ಟೊಂದು ಅಂದ್ರೆ ಬಾಕ್ಸ್ ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ನಾ ಕೇಳಿದೆ, ಇಷ್ಟೆಲ್ಲ ಬಾಕ್ಸ್ ಯಾಕೆ ಹೊತ್ಕೊಂಡ್ಬಂದು? ನಿನಗೆ ಏಜ್ ಆಗೈತಿ, ಅದು ಬಸ್ಸಲ್ಲಿ ಕುತ್ಕೊಳ್ಳೋಕೆ ಜಾಗ ಇರೋಂಗಿಲ್ಲ, ಯಾಕೆ ತೊಗೊಂಡು ಬಂದು ಅಂತ ನಾನು ಕೇಳ್ರೆ, ನಾನು ಇರೋವರೆಗಾದರೂ ತಂದು ಕೊಡ್ತೀನಿ ಅಂತ ಅಂದ್ಲ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಹಾರ್ಟ್ ಟಚ್ ಆಯ್ತು. ಓ ಮೈ ಗಾಡ್, ನಾನು ಎಮೋಷ್ನಲ್ ಆಗತ್ತೀನಿ. ಆಕೆ ಮುಂದೆ ನಾನು ತೋರಿಸ್ಕೊಳ್ಳಿಲ್ಲ. ನನಗೆ ಭಾಳ ದುಃಖ ಆಯ್ತು. ಆದ್ರೂ ಹೆಂಗಲ್ಲ ಕಳ್ಳ ಅನ್ನೋದು. ನಾನಿಂದ ನಿನ್ಗೆ ಏಜ್ ಆಗೈತಿ, ಮುಂದಿನ ವರ್ಷದಿಂದ ಇದು ಯಾವುದು ಜವಾಬ್ದಾರಿ ಹೊತ್ಕೊಳಕ್ಕೆ ಹೋಗಬೇಡ. ಬೇಕಂದ್ರೆ ಎಲ್ಲರಿಗೂ ಬಂದಲ್ಲೇ ತಿನ್ನಂತೇಳಿ ಬಂದು ತಿಂದು ಹೋಗ್ತಾರೆ, ತೊಗೊಂಡು ಹೋಗ್ತಾರೆ. ನೀನು ಅಷ್ಟು ದೂರಿಂದ ಇಲ್ಲಿ ತಂದು ಕೊಡೋದೇನು ಬೇಡ. ಮೊದಲು ನಿಂಗೆ ಏಜ್ ಆಗೈತಿ ಅಂತ ನಾ ಅಂದ್ರೆ, ಇಲ್ಲ ನಾನು ಇರೋವರೆಗೂ ತಂದು ಕೊಡ್ತೀನಿ, ನೀವು ತಿನ್ನಿರಿ ಎಲ್ಲರೂ ಅಂತಂದ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೊಂದು ಏನಂತಂದ್ರೆ, ನಾನು ಹುಟ್ಟಿದ 1 ವರ್ಷದಿಂದ ನನ್ನನ್ನು ಸಾಕಿ ಸಲುಹಿ ಜೋಪಾನ ಮಾಡಿರೋ ನನ್ನ ತಾಯಿಯವರು. ನನ್ನ ಹೆತ್ತಿರೋ ತಾಯಿ ಒಬ್ಬರಾದ್ರೆ, ನನ್ನ ಸಾಕಿರೋ ನನ್ನ ಅವ್ವ ಅವರು. ಇವರು ನನ್ನ ಅಜ್ಜಿ ಅಂದರೆ ನನ್ನ ತಾಯಿಯ ತಾಯಿ. ಆಮೇಲೆ ನನ್ನ ಸೋದರ ಮಾವ. ನನ್ನ ಸೋದರ ಮಾವ ಅಂತೂ ನೆಕ್ಸ್ಟ್ ಲೆವೆಲ್, ನನಗೆ 2ನೇ ಅಪ್ಪ. ಇವ್ರು ನನಗೆ 2ನೇ ತಾಯಿ ಥರ. ನನ್ನ ಅಜ್ಜಿ ತೀರಿ ಹೋಗಿದ್ದಾಳೆ, ಬಟ್ ಅವಳನ್ನು ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ನನ್ನನ್ನು ಅಂಗೈಲಿ ಇಟ್ಕೊಂಡು ಜೋಪಾನ ಮಾಡಿದ್ದಾರೆ ನನ್ನ ಸೋದರ ಮಾವ, ನಮ್ಮ ಅತ್ತೆ. ನನಗೊಂದು ನನ್ನ ಮೈ ಮೇಲಿರೋ ನನ್ನ ಮೈ ಮೇಲೆ ಹಾಕಿರೋ ಒಂದು ಬಟ್ಟೆ ಕದಲದೇ ಇರೋ ಥರ ಅಷ್ಟು ಜೋಪಾನ ಮಾಡಿದ್ದಾರೆ. ಅಷ್ಟು ಸುಖವಾಗಿ ನೋಡ್ಕೊಂಡಿದ್ದಾರೆ. ಬದುಕಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಹೇಗೆ ಎಲ್ಲ ನಾನು ಅವರಿಂದನೇ ತಿಳ್ಕೊಂಡಿದ್ದು. ಇಲ್ಲೇನಂತಂದ್ರೆ ಪೂಜಾರಿಗಳು ಹೇಳ್ತಾಯಿದ್ರು, ಅಂದರೆ ಆ ದೇವರ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಹೇಳ್ತಾಯಿದ್ರು. ಅಂದರೆ ಹೇಗೆ ಕಾಡಸಿದ್ದೇಶ್ವರ ಇದನ್ನಾಯ್ತು, ಅವರೆಲ್ಲ ಸಿದ್ಧಿ ಪುರುಷರಲ್ವ, ಅವರು ತಪಸ್ಸು ಮಾಡ್ಕೊಂಡು ಬಂದು ಇಲ್ಲೆಲ್ಲ ನೆಲೆಸಿದ್ರು. ಆಮೇಲೆ ಅಲ್ಲಿರೋದು ಉದ್ಭವ ಲಿಂಗ ಅಂತ. ಆ ಲಿಂಗಕ್ಕೆ ಅವರು ಮೇಲ್ಗಡೆ ಅಲಂಕಾರ ಮಾಡ್ತಾರೆ. ಆ ಉದ್ಭವ ಲಿಂಗಕ್ಕೆ ಕಾಮಧೇನು ತಾನಾಗೇ ಬಂದುಬಿಟ್ಟು ಹಾಲನ್ನು ಕೊಡ್ತಾ ಇತ್ತು ಅಂತ ಹೇಳ್ತಾಯಿದ್ರು. 1918 ಇದು ಗುಡಿ ಸ್ಥಾಪನೆ ಆಯಿತು. ಅಂದರೆ ಅದ್ರ ಬಗ್ಗೆ ಎಲ್ಲ ಜನರಿಗೆ ಗೊತ್ತಾಗಿ ಈ ಗುಡಿ ಸ್ಥಾಪನೆ ಮಾಡಿದ್ರು. ಕಾಡಸಿದ್ದೇಶ್ವರ ಅಷ್ಟೇ ಪವರ್ಫುಲ್ ಆಗಿರುವಂಥ ದೇವರು. ನೀವು ಇನ್ನೊಂದು ಏನಂದ್ರೆ, ನಮ್ಗೆ ಏನೇ ಬೇಕು ಅಂತ ನಾವು ವಿಶ್ ಮಾಡ್ಕೋಬೇಕಂದ್ರೆ ಪಟಾಕ್ಷಿ ಹಾರಿಸ್ನಂತೆ ಬಿಡ್ಕೋಬೇಕು. ಅಂದರೆ ನಾನು ಅನ್ಕೊಂಡ್ರೆ ವಿಶ್ ಕಂಪ್ಲೀಟ್ ಆದರೆ ನಿಂಗೆ ಪಟಾಕ್ಷಿ ಹಾರಿಸ್ನಂತ ಕೇಳ್ಕೊಂಡಿರೋದು 1000% ಪಕ್ಕಾ ಫಿಕ್ಸ್ ಅಂತ. ಅಷ್ಟು ಪವರ್ಫುಲ್ ದೇವ್ರು ನೋಡಿ, ಎಷ್ಟು ರಾವಿದ್ದಾರೆ. ಇನ್ನೊಂದು ಏನಂದ್ರೆ, ನಮ್ಮ ಮನೆಯೊಳಗೆ ಅಂದರೆ ನಮ್ಮ ಮಾವನ ಮನೆಯಲ್ಲಿ ದೊಡ್ಡ ಕಾಡಸಿದ್ದೇಶ್ವರ ಇದನ್ನೈತಿ. ಅಲ್ಲಿ ಒಂದಿನ ನಮ್ಮ ಅಜ್ಜಿ ಪೂಜೆ ಮಾಡೋದು ಬಿಟ್ಲು ಅಂತಂದ್ರೆ, ನಮ್ಮ ಅಜ್ಜಿ ಕನ್ಫರ್ಮ್ ಕನಸಿನ್ಯಾಗ ನಾಗರಾವ ಬರ್ತಿತ್ತು. ಸೊ ಅಷ್ಟು ಪವರ್ಫುಲ್ ದೇವ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ವಿಶಾಲವಾದಂಥ ದೇವಸ್ಥಾನ ಐತಿ ಅಂತಂದ್ರೆ, ನೀವು ಎಲ್ಲ ನಿಯರ್ ಬೈ ಇದಂದ್ರೆ ಬನ್ನಟ್ಟಿ ಕಾಡಸಿದ್ದೇಶ್ವರ ದರ್ಶನ ಮಾಡ್ಕೊರಿ. ನೀವು ಹೋಗಿ ಏನಾದರೂ ವಿಶ್ನ ಕೇಳ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆಲ್ರೆಡಿ ಮುಂಚೆನೇ ಹೇಳೀನಿ. ಸೊ ಇದು ದೇವಸ್ಥಾನದ ಬಗ್ಗೆ ಆಯಿತು. ಇನ್ನು ನನ್ನ ಅತ್ತೆ ಬಗ್ಗೆ ತುಂಬ ದಿನ ಆದಮೇಲೆ ನಮ್ಮ ಅತ್ತೆನ ನೋಡಿದೆ. ಮನ್ಸಿಗೆ ತುಂಬ ಖುಷಿ ಆಯ್ತು. ಅವಳ ನಗು, ಅವಳು ತೋರಿಸೋ ಪ್ರೀತಿ, ಅವಳು ಕೈ ತುತ್ತಿನ ಬೆಳೆದಿರೋ ಕೂಸು ನಾನು. ಅವಳು ಯಾವಾಗಲೂ ಚೆನ್ನಾಗಿರಬೇಕು, ಅವಳ ಹೊಟ್ಟೆ ತಣ್ಣಗಿರಬೇಕು ಅಂತೇಳಿ ಯಾವಾಗಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಅತ್ತೆ. ಹೆಸರಿಗೆ ಮಾತ್ರ ಅತ್ತೆ. ನನ್ನನ್ನು ಸಾಕಿ ಸಲುಹಿ ಬೆಳೆಸಿರೋ ನನ್ನವ್ವ. ಜನ್ಮ ಕೊಟ್ಟರೆ ಮಾತ್ರ ತಾಯಲ್ಲ, ಕೈ ತುತ್ತು ತಿನ್ನಿಸಿ ಬೆಳೆಸಿರೋ ನನ್ನವ್ವ ಅವಳು. ಇಲ್ಲಿ ಇನ್ನೊಂದು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಕಾಡಸಿದ್ದೇಶ್ವರಿಗೆ ಈ ಥರ ಅಲಂಕಾರ ಮಾಡ್ತಾರೆ. ಸಾಕ್ಷಾತ್ ಅವರೇ ಕುಂತಿರೋ ಥರ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂತೇಳಿ ನಮ್ಮ ಅಕ್ಕ ತೋರ್ಸತ್ತಿಲ್ಲ. ಸೊ ಅದನ್ನು ಕ್ಯಾಪ್ಚರ್ ಮಾಡೀನಿ. ನಮ್ಮ ಅತ್ತಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತು. ಥ್ಯಾಂಕ್ಸ್ ಅನ್ನೋ ವರ್ಡೇ ಸಾಲಂಗಿಲ್ಲ. ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳಿದ್ರು ವೇಸ್ಟ್. ಸೊ ಆಕೆ ಬಗ್ಗೆ ಮಾತಾಡೋಕತ್ರ ಸಿಕ್ಕಾಪಟ್ಟೆ ತ್ರಾಸ ಆಗ್ತೈತಿ, ಟಚ್ ಆಗ್ತೈತಿ. ಆಕೆ ಮುಂದೆ ನನ್ನ ಕಣ್ಣೀರು ಹಾಕಿದ್ರೆ ಆಕೆ ಎಲ್ಲಿ ಎಮೋಷ್ನಲ್ ಆಗ್ತಾ ಅಂತೇಳಿ ನನ್ನ ಕಾಮಿಡಿ ಮಾಡಿ ಆಕೆಗೆ ಏನೋ ಒಂದು ಹೇಳಿದ್ದು ಮಾಡಿದೆ. ಬಟ್ ಐ ಲವ್ ಹರ್. ನನಗಂತೂ ನನ್ನ ದೇವತೆ ಅವಳು. ಅವಳು ಚೆನ್ನಾಗಿರಬೇಕು, 100 ಕಾಲ ಖುಷಿಯಾಗಿ ಬಾಳಿ ಬದುಕಬೇಕು. ನೋಡಿ ಎಷ್ಟು ದೊಡ್ಡದೈತಿ ಟೆಂಪಲ್ ಅಂತ ಹೇಳಿ. ಇಲ್ಲಿ ಏನಂದ್ರೆ, ಅಲ್ಲಿ ಮೈದಾನ ಮಾಡಿದಾರೆ, ಕುಸ್ತಿ ಇತ್ತಲ್ಲಿ, ಕುಸ್ತಿ ಪಂದ್ಯ ಇರ್ತೈತೆ, ಮೈದಾನ ರೆಡಿ ಮಾಡಿದಾರೆ. ಇಲ್ಲೇನೋ ನಮ್ಮ ಅತ್ತಿ ಹೇಳತ್ತಾಳ ಕೇಳಿ. ಮತ್ತೆ ಕಾಕ ಬಂದ ಬಸ್ ಸ್ಟ್ಯಾಂಡ್ನಾಗ ಏನು ಮಾಡೋದು, ಸುತ್ತಲಿ ತಗೊಂಡು ಅವು 2 ಬಾಕ್ಸ್ ಇವರು 2 ಬಾಕ್ಸ್ ಕಟ್ಟಿ ಹಿಂದಾಡ್ಸಿ ನಿಮ್ದು ಚಿನ್ನ ಹಾಕೊಂಬ